ಕನ್ನಡಿಯ ಮುಂದೆ ನಿಂತು ತನಗೆ ತಾನೇ ಹೊಸದಾಗಿ ಕಾಣಿಸ್ತಿರೋ ತನ್ನ ರೂಪನ ನೋಡಿ ಸಣ್ಣದಾಗಿ ನಕ್ಕು, ಹಾಂ ಚೆನ್ನಾಗಿದೆ, ಇನ್ನು ನೀನು ಕೂಡ ಬೇಗ ಬಂದುಬಿಡು ಅಂತ ಬೃಂದ ಕೇಳಿ ಫೋನನ್ನು ತೆಗೆದುಕೊಂಡು ಸೂರ್ಯ ಕೆಳಗಡೆ ಹೋಗೇ ಬಿಡ್ತಾನೆ. ಬೃಂದ ಬಾಗಿಲನ್ನು ಹಾಕಿ ಉಡುಪನ್ನು ಬದಲಾಯಿಸಿ ಅಂಜು ಆಯ್ಕೆ ಮಾಡಿ ಸೀರೆನ ತೆಗೆದುಕೊಂಡು ಉಡ್ತಾ ಇದ್ದರೆ ಅದು ಒಂದು ಕಡೆಯಿಂದ ಜಾರು ಹೋಗ್ಬಿಡುತ್ತೆ. 1/4 ಗಂಟೆ ಕಷ್ಟಪಟ್ಟರೂ ಸೀರೆ ಸರಿಯಾಗದಿದ್ದಾಗ ಅಂಜು ಬರ್ತಾಳೇನೋ ಅಂತ ಎದುರು ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಂಜು ಒಡವೆಗಳನ್ನೆಲ್ಲ ತೊಗೊಂಡು ಬಂದು ಬಾಗಿಲನ್ನು ತಟ್ತಾಳೆ. ಬೃಂದ ಸೀರೆಯನ್ನು ಸುತ್ತಕೊಂಡು ಬಾಗಿಲು ತೆರೆದು ಅಂಜುಳನ್ನು ನೋಡ್ತಾ ಇದ್ದಂತೆ, ಅಬ್ಬಾ ಅಂತೂ ಬಂದ್ಯಾ ಅಂತ ನಿಟ್ಟುಸಿರನ್ನು ಬಿಡ್ತಾಳೆ. ಕ್ಷಮಿಸು ಬೃಂದ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ತಡ ಆಗೋಯ್ತು ಅಂತಾಳೆ ಅಂಜು. ಪರವಾಗಿಲ್ಲ ಅದಕ್ಕೆ, ಫಂಕ್ಷನ್ ಅಂದಮೇಲೆ ಅಷ್ಟು ಕೆಲಸ ಇದ್ದೇ ಇರುತ್ತಲ್ವಾ ಅಂತ ಅಂತಾಳೆ ಬೃಂದ. ಹಾಂ, ಅದಕ್ಕೆ ಅಣ್ಣ ಹೇಳಿದ ತಕ್ಷಣ ಬಂದೆ. ನಿನಗೆ ಗೊತ್ತಾ, ಕೆಳಗೆಲ್ಲರೂ ಅಣ್ಣನನ್ನು ತುಂಬ ಸುಂದರವಾಗಿದ್ದಾನೆ, ಆಕರ್ಷಕನಾಗಿದ್ದಾನೆ ಅಂತ ಹೊಗಳ್ತಾ ಇದ್ದಾರೆ ಅಂತ ಸಾಗೋ ಮಾತುಗಳಲ್ಲೇ ಹೇಳ್ತಾ ಒಡವೆಗಳನ್ನ ಮಂಚದ ಮೇಲಿಟ್ಟು ಬೃಂದಾಳ ಹತ್ರ ಹೋಗಿ ಸುತ್ತಕೊಂಡಿದ್ದ ಸೀರೆಯನ್ನು ಸರಿಪಡಿಸೋದಕ್ಕೆ ಅದನ್ನು ಬಿಚ್ಚಿಸ್ತಾಳೆ. ಹೌದಾ, ಆದರೆ ಅವರನ್ನು ಹಾಕಿ ಸಿದ್ಧಗೊಳಿಸೋದು ನಾನೇ ಅಂತ ಬೃಂದ ಮೆಲ್ಲಗೆ ಹೇಳ್ತಾ ಇದ್ದರೆ ಅದು ಎಲ್ರಿಗೂ ಅರ್ಥ ಆಯಿತು. ಗಂಡ ಚೆನ್ನಾಗಿ ತಯಾರಾಗಿದ್ದಾನೆ ಅಂದರೆ ಅದರಲ್ಲಿ ಹೆಂಡತಿ ಇಷ್ಟಮ್ಮ ಇದ್ದೇ ಇರುತ್ತೆ ಅಂತ ನಮ್ಮ ಸಾವಿತ್ರಿ ಅಮ್ಮಮ್ಮ ಹೇಳ್ತಾ ಇದ್ರು ಅಂತ ಸಣ್ಣ ನಗೆಯೊಂದಿಗೆ ಹೇಳ್ತಾ ಸೀರೆಯ ಸೆರಗನ್ನು ಹಾಕಿ ಕುಚ್ಚನ್ನ ಸರಿಪಡಿಸ್ತಾಳೆ ಅಂಜು. ಬೃಂದ ಏನೂ ಮಾತಾಡದೆ ಹೆಂಡತಿ ಗಂಡ ಎಂಬ ಪದಗಳನ್ನ ಹೊಸದಾಗಿ ಕೇಳಿಸ್ಕೊಳ್ತಾ ಇರ್ತಾಳೆ. 10 ನಿಮಿಷದಲ್ಲಿ ಸೀರೆಯನ್ನು ಸಂಪೂರ್ಣವಾಗಿ ಮುಗಿಸಿ ಕನ್ನಡಿಯ ಮುಂಭಾಗಕ್ಕೆ ಕರ್ಕೊಂಡು ಹೋಗಿ ಮುಡಿ ಹಾಕಿದ ಜಡೆಯನ್ನು ಬಿಚ್ತಾಳೆ. ಬೃಂದ ಕನ್ನಡಿಯಲ್ಲೇ ನೋಡ್ಕೊಳ್ತಾ ಇದ್ದರೆ ಅಂಜು ತಲೆಬಾಚಿ ಫ್ರೆಂಚ್ ಕಟ್ ಜಡೆ ಹಾಕಿ ತಂದಿರೋ ಒಡವೆಗಳನ್ನ ಪೆಟ್ಟಿಗೆಯಿಂದ ಮಾಟೆಗಳು ಮತ್ತು ದೊಡ್ಡ ಜುಮಿಕಿಗಳನ್ನೂ ಸೇರಿಸಿ ಕಿವಿಗೆ ಹಾಕ್ಬಿಟ್ಟು ಉದ್ದನೆ ಆರೆಸರವನ್ನು ಕುತ್ತಿಗೆಗೆ ಹಾಕಿ ಕೈಗೆ ಉಂಗುರ, ಕಾಲಿಗೆ ಮುದ್ದಾದ ಕಾಲ್ಗೆಜ್ಜೆ ಹಾಗೂ ನಡುವಿಗೆ ಸಣ್ಣ ಡಾಬ್ ಹಾಕ್ತಾ, ಹಾಂ ಆಯ್ತು ಬೃಂದ, ನೀನು ಬೊಟ್ಟನ್ನು ಇಟ್ಕೋ ಅಂತ ಹೇಳ್ತಾಳೆ. ದಿನಕ್ಕೆ ಹೊಸ್ದಾಗಿ ಕಾಣಿಸ್ತಿರೋ ತನಗೆ ಇಂದು ತನ್ನ ರೂಪ ಇನ್ನಷ್ಟು ಇಷ್ಟ ಆಗುತ್ತೆ. ಕನ್ನಡಿ ಮೇಲೆ ಕೈಯಿಂದ ತಡುತ್ತಾ ಬೊಟ್ಟು ಕೂಡ ನೀನೇ ಇಡು ಅದಕ್ಕೆ ಅಂತಾಳೆ ಬೃಂದ. ಹಾಂ ಹಾಗೇ ಆಗಲಿ ಅಂತ ತಲೆ ಆಡಿಸಿ ಮುಖಕ್ಕೆ ಪೌಡರ್ ಹಚ್ಚಿ ಸಾಮಾನ್ಯ ಕೆಂಪು ಬೊಟ್ಟನ್ನಿಟ್ಟು ಕೆಳಗೆ ಕುಂಕುಮವನ್ನಿಟ್ಟು ತಲೆಭಾಗದಲ್ಲಿ ಇಡ್ತಾ, ಅಯ್ಯೋ ಇದ್ರ ಮೇಲೆ ಆಭರಣ ಮರೆತೇ ಹೋಯ್ತು ಬೃಂದ, ಈಗಲೇ ತರ್ತೀನಿರು ಅಂತ ಹೋಗೋದಕ್ಕೆ ಅನುವಾಗ್ತಾಳೆ. ಬೇಡ ಅದಕ್ಕೆ ಅಂತ ಅಂಜುಳ ಕೈ ಹಿಡಿದು ತಡೀತಾ, ನನಗೆ ಹೀಗೆ ಸರಳವಾಗಿರೋದೇ ತುಂಬ ಇಷ್ಟ ಆಯಿತು, ಜೊತೆಗೆ ಸೂರ್ಯನೂ ಕೂಡ ಹೀಗೆ ಇಷ್ಟ ಅಂತ ಮೆಲ್ಲಗೆ ಹೇಳ್ತಾಳೆ ಬೃಂದ. ಓಹೋ, ನಿನ್ನ ಗಂಡನಿಷ್ಟವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ದೀರ್ಘವಾಗಿ ಕಾಲೆಳಿತಾಳೆ ಅಂಜು. ಬೃಂದ ಅಂತೂ ನಾಚಿಕೆಯಿಂದ ಹಿಂದೆ ತಿರುಗ್ತಿದ್ರೆ ಹೂಗಳನ್ನ ಇಡಲಿಲ್ಲ ಅನ್ನೋದು ನೆನಪಾಗಿ ಬಟ್ನಲ್ಲಿದ್ದ ಮಲ್ಲಿಗೆ ಮತ್ತು ಕನಕಾಂಬರ ಸೇರಿಸ್ಕಟ್ಟಿದ್ದ ಆ ಒಂದು ಹೂ ದಿಂಡನ್ನು ತೆಗೆದು 4 ಸಾಲು ಮಾಡಿ ಜಡೆ ತುಂಬ ಉದ್ದವಾದಂತೆ ಮಧ್ಯಮ ಪ್ರಮಾಣದಲ್ಲಿ ಮೂಡಿಸ್ತಾ, ನನಗೆ ಗೊತ್ತಾ ಬೃಂದ, ನೀನು ಹೀಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಅತ್ತಿಗೆ ಅಂತ ಇಷ್ಟು ಆಪ್ತವಾಗಿ ಕರೀತಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಿಜ ಹೇಳಬೇಕಂದ್ರೆ ಅಂದಿನ ಬೃಂದ ಅಂದರೆ ನನಗೊಂಚೂರು ಇಷ್ಟ ಇರಲಿಲ್ಲ, ಆದರೆ ಈಗ ಮಾತ್ರ ತುಂಬ ಇಷ್ಟ ಆಗ್ತಿದೆಯಾ. ಇದು ಸುಳ್ಳಲ್ಲ, ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಂತ ದೃಷ್ಟಿ ತೆಗೆದು ಕಿವಿ ಕೆಳಗೆ ಚುಕ್ಕಿ ಇಟ್ಟು ಆಕೆ ಮುಂಭಾಗದಲ್ಲಿದ್ದ ಪೀಠದ ಮೇಲೆ ಕೂತ್ಕೊಳ್ತಾಳೆ ಅಂಜು. ಅಂಜು ಮಾತುಗಳನ್ನು ಕೇಳಿದ ಬೃಂದ ಕೂಡ ಸಂತೋಷ ಪಟ್ಕೊಂಡು, ಇದನ್ನೆಲ್ಲ ಸೂರ್ಯನೇ ಮಾಡಿದ್ದಕ್ಕೆ ನನಗೆ ಕೂಡ ನೀನು ತುಂಬ ಇಷ್ಟವಾಗಿದೆಯಾ, ಅದಕ್ಕೆ ನಮ್ಮಿಬ್ಬರ ವಯಸ್ಸು ಒಂದೇ ಆದರೂ ನಿನಗೆ ಗೌರವ ನೀಡಬೇಕಂತ ಅದಕ್ಕೆ ಅಂತ ಕರೀತಿದ್ದೀನಿ. ನಾನು ಕೂಡ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಇನ್ನೆಂದು ನೀನಾಗಲಿ ನಿಮ್ಮ ಕುಟುಂಬವಾಗಲಿ ಬೇಸರವಾಗುವಂತೆ
ನಾನು ನಡ್ಕೊಳ್ಳೋದಿಲ್ಲ. ಅಂದ ಹಾಗೆ ಮಾತನಾಡಿದ್ದಕ್ಕೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅಂದು ನಿಮ್ಮ ಜೊತೆ ಆ ರೀತಿ ಮಾತಾಡಿದ್ದಕ್ಕೆ ಅಂತ ಹೃದಯಪೂರ್ವಕವಾಗಿ ಕೇಳ್ತಾಳೆ. ಇನ್ನು ಅದನ್ನು ಬಿಟ್ಬಿಡು ಬೃಂದ. ಈಗ ನೀನು ಸಂತೋಷ ಆಗಿದೆಯಲ್ವೇ, ಅಷ್ಟೇ ಸಾಕು ಅಂತ ಕಾಲುಗಳಿಗೆ ಹಾಗೂ ಅಂಗೈಗಳಿಗೆ ಎಲ್ಲ ಹಚ್ಚಿ, ಹಾಂ ಈಗ ಅತ್ಯಂತ ಸುಂದರವಾಗಿದೆಯಾ, ಸರಿ ನಾನು ಹೋಗ್ತೀನಿ ಅಂತ ಅಂತಾಳೆ. ಇಬ್ಬರ ಸೀರೆಗಳ ಬಣ್ಣ ಒಂದೇ ಆದರೂ ಹೊಸ ಮದುಮಗಳ ಕಳೆ ಇರೋದ್ರಿಂದ ಬೃಂದ ಒಂದು ಪಟ್ಟು ಹೆಚ್ಚಾಗಿ ಸುಂದರವಾಗಿ ಕಾಣಿಸ್ತಿರ್ತಾಳೆ. ನೀನು ಕೂಡ ನನ್ನಂತೆ ಅಲಂಕಾರ ಮಾಡ್ಕೊಳ್ಬೋದಿತ್ತಲ್ವ ಅತ್ತಿಗೆ ಅಂತ ಕೇಳ್ತಾಳೆ. ಇಲ್ಲ ಬೃಂದ, ನೀನು ಹೊಸ ಮದುಮಗಳಲ್ವೇ, ನಿನಗೂ ನನಗೂ ವ್ಯತ್ಯಾಸ ಇರಬೇಕು. ಸರಿ, ಮಂಚದ ಮೇಲೆ ಕೂತ್ಕೊಳ್ಬೇಡ, ಕುರ್ಚಿಯಲ್ಲಿ ಕೂತ್ಕೋ, ಪಂಡಿತರು ಬಂದ ಕೂಡಲೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಇದ್ರೆ, ಅದಕ್ಕೆ ಒಂದೇ ಒಂದು ಮಾತು ಅಂತಾಳೆ ಬೃಂದ. ಏನು ಬೃಂದ ಅದು ಅಂತ ತನ್ನ ಮನಸ್ಸಿನಲ್ಲಿರೋ ಮಾತನ್ನು ಹೇಳ್ತಾಳೆ. ಹಾಂ ಸರಿ ಸರಿ ಮಾಡ್ತೀನಿ, ಇನ್ನು ಹೋಗ್ತೀನಿ ಅಂತ ಹೇಳಿ ಬಾಗಿಲನ್ನು ಮುಚ್ಚಿ ತಮ್ಮ ಕೋಣೆಗೆ ಹೋಗ್ತಾಳೆ ಅಂಜು. ಅಲ್ಲಿ ಇಲ್ಲಿ ಓಡಾಡಿದ ಕಾರಣ ಆಯಾಸಗೊಂಡು ಕಣ್ಣುಗಳು ಮಂಜಾಗ್ತಿರುವಂತನ್ಸಿ ಬಂದು ಹಾಸಿಗೆ ಮೇಲೆ ಕೂತು ತಲೆಯನ್ನು ಹಿಡ್ಕೊಳ್ತಾಳೆ. 2 ನಿಮಿಷಕ್ಕೆ ಬಾಗಿಲಿನ ಶಬ್ದ ಆಗಿದ್ದರಿಂದ ತಲೆ ಎತ್ತಿ ಬರ್ತಾ ಇರೋ ನಿಖಿಲ್ನನ್ನು ನೋಡಿ, ಅತಿಥಿಗಳು ಬರ್ತಿದ್ರೆ ಮೇಲ್ ಬಂದ್ಯಾ ನಿಕ್ಕಿ ಅಂತಾಳೆ ಅಸಹನೆಯಿಂದ. ಅಮ್ಮ ನನ್ನ ಸೊಸೆನ ಕರ್ಕೊಂಡು ಬಾ ಅಂತ ಆಜ್ಞಾಪನೆ ಮಾಡಿದ್ರು, ಅದಕ್ಕೆ ಬಂದೆ ಅಂತ ಶರ್ಟ್ ಒಳಗಡೆ ಕೈ ಹಾಕಿ ಕಾಗದದಲ್ಲಿ ಸುತ್ತಿದ್ದ ಪೊಟ್ಟಣವೊಂದನ್ನು ಹೊರಗೆ ತೆಗಿತಾನೆ ನಿಖಿಲ್. ಅಂಜು ಅದನ್ನೇ ನೋಡ್ತಾ ಅದೇನು ಅಂತ ಕೇಳ್ತಾ ಇದ್ದರೆ, ಆಕೆ ಮುಂಭಾಗದಲ್ಲಿ ಕೂತು ಪೊಟ್ಟಣ ಬಿಡಿಸ್ತಾ, ಈಗಷ್ಟೇ ಬಿಸಿ ಬಿಸಿಯಾಗಿ ಮಾಡಿದ ವಡೆಗಳು ನಿಂಗೋಸ್ಕರ ತಂದಿದ್ದೀನಿ ಅಂತಾನೆ. ಚೇಚೆ ನನಗೆ ಬೇಡ ಅಂತ ಮುಖವನ್ನು ತಿರುಗಿಸಿದ್ರೆ, ವಡೆ ತುಂಡನ್ನು ಊದಿ ಆಕೆ ಬಾಯಿಯ ಹತ್ತಿರ ತಂದು ನೀರಸದಿಂದ ಬಿದ್ದು ಹೋದರೆ ಎಲ್ಲರೂ ನಗ್ತಾರೆ ಬಂಗಾರ, ನೀನು ನೋಡಿ ಪ್ಲೀಸ್ ಸ್ವಲ್ಪ ತಿನ್ನು ಅಂತ ಬಲವಂತವನ್ನು ಮಾಡ್ತಾನೆ. ನಿಕ್ಕಿ ಹೇಳಿದ ಕೂಡ ನಿಜವೇ ಅಂತ ಅನಿಸಿದ್ರಿಂದ ಏನು ಅಂದೇ ಬಾಯಿ ತೆರೀತಾಳೆ. ನಿಕ್ಕಿ ಅಂತೂ ತುಂಬ ಸಂತೋಷದಿಂದ ಆಕೆ ಬಾಯಿಯಲ್ಲಿ ಇಡ್ತಾನೆ. ಅಂಜು ಕೂಡ ಹಸುವಿನಿಂದ ಇದ್ದಿದ್ದರಿಂದ ತಂದಿದ್ದ 4 ವಡೆಗಳನ್ನ ನಿಕ್ಕಿ ತಿನ್ನಿಸ್ತಿದ್ರೆ ಚಕಚಕನೆ ತಿಂದು ಮುಗಿಸ್ಬಿಡ್ತಾಳೆ. ಹೋಗಿ ಕೈಯನ್ನು ತೊಳ್ಕೊಂಡು ಬಂದು ನೀರಿನ ಬಾಟಲಿಯನ್ನು ಕೊಡ್ತಾ, ಬೇಗ ಬಂದುಬಿಡು ಅಂತ ಹೇಳಿ ಕೆನ್ನೆ ಮೇಲೆ ಸಣ್ಣದಾಗಿ ಮುತ್ತಿಟ್ಟು ಅಂಜು ಪ್ರತಿಕ್ರಿಯೆ ನೀಡೋದಕ್ಕಿಂತ ಮುಂಚೆಯೇ ಹೊರಗಡೆ ಓಡೋಗ್ಬಿಡ್ತಾನೆ. ಅಂಜು ಕೋಪದಿಂದ ಉರಿದು ಹೋಗ್ತಾ, ಈಗಲ್ಲ ಇವರೆಲ್ಲರೂ ಹೋಗಲಿ, ಆಮೇಲೆ ಹೇಳ್ತೀನಿ ನಿನ್ನ ಕತೆನ ಅಂತ ಮೆಲ್ಲಗೆ ಗುಣಕೊಂಡು ಮುಖ ತೊಳ್ಕೊಂಡು ಬಂದು ಬೊಟ್ಟಿಟ್ಟು ಸೀರೆಯನ್ನು ಸರಿಪಡಿಸ್ಕೊಂಡು ಕೆಳಗಡೆ ಹೋಗ್ತಾಳೆ. ಅಕ್ಕ ಅಂತ ಅಕ್ಕಿ ಮೆಟ್ಟಿಲುಗಳ ಮೇಲೆಯೇ ಅಂಜುಗೆ ಎದುರಾಗ್ತಾಳೆ. ಏನಾಯ್ತೋ, ಹಸ್ವಾಗಿದೆಯಾ ಅಂತ ಕೇಳ್ತಾ ಭುಜದ ಸುತ್ತ ಕೈ ಹಾಕ್ತಾಳೆ. ನೀನು ಅದ್ಭುತ ಅಕ್ಕ, ನನ್ನ ಮನಸ್ಸನ್ನು ಹೀಗೆ ಬೇಗ ಕಂಡು ಹಿಡ್ಕೊಳ್ತಿದ್ಯಲ್ಲ ಅಂತಿದ್ರೆ, ಅಂಜು ಅವಳ ಮಾತಿಗೆ ನಗ್ತಾ, ನಿನ್ನ ಬಗ್ಗೆ ನನಗೆ ತಿಳಿದಿಲ್ವಾ ಹೇಳು ಅಂತಾಳೆ. ಆದರೆ ಅಕ್ಕ ಹಸಿವಿಲ್ಲ, ಸಿಹಿ ಬೇಕು, ಕೆಳಗೆ ಕಜ್ಜಾಯಗಳನ್ನ ಮಾಡ್ತಿದ್ದಾರೆ, ಅವುಗಳನ್ನ ತಿನ್ನಬೇಕು ಅಂತ ಮುದ್ದಾಗಿ ಮುಖವನ್ನು ಮಾಡ್ತಾಳೆ. ಹೌದಾ, ಹಾಗಾದರೆ ನಾನು ನಿಕ್ಕಿಗೆ ಹೇಳಿ ತರಿಸ್ತೀನಿ, ನೀನು ಕೋಣೆಗೆ ಹೋಗು ಅಂತ ಇದ್ದಂತೆ, ಥ್ಯಾಂಕ್ ಯು ಅಕ್ಕ, ನೀನು ನಿಜವಾಗೂ ಬಂಗಾರ ಅಂತ ಕೆನ್ನೆ ಮೇಲೆ ಮುತ್ತಿಟ್ಟು ಓಡಿ ಕೋಣೆಗೆ ಹೋಗ್ಬಿಡ್ತಾಳೆ. ಅಂಜು ನಗ್ತಾ ಕೆಳಗೆ ಬಂದು ಕಲೆಕ್ಟರ್ ಜೊತೆ ಮಾತಾಡ್ತಿದ್ದಂಥ ನಿಖಿಲ್ನನ್ನು ನೋಡಿ ಹತ್ರಕ್ಕೆ ಹೋಗ್ತಿದ್ದಂತೆ ನಿಖಿಲ್ ಅಂಜು ಕಡೆಗೆ ನೋಡಿ, ಏನಂಜು ಅಂತ ಕೇಳ್ತಾನೆ. ನಂದು ಅಂಜುಳನ್ನು ನೋಡ್ತಾ,
ನೀವೇ ತಾನೇ ಪೃಥ್ವಿರಾಜ್ ಅವರ ದೊಡ್ಡ ಸೋದರ ಸೊಸೆ ಅಂತ ಆತ ಅಂತ ಇದ್ದರೆ, ಹೌದು ನಂದು ಅವರೇ, ನನ್ನ ಹೆಂಡತಿ ಕೂಡ ಅಂತಾನೆ ನಿಖಿಲ್. ಓಹೋ, ಮದುವೆ ಯಾವಾಗಾಯಿತು? 3 ತಿಂಗಳಾಯಿತು. ಒಳ್ಳೆಯದು, ನಿಮ್ಮ ಜೋಡಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಅಂತಾನೆ ಹೃದಯಪೂರ್ವಕವಾಗಿ. ಧನ್ಯವಾದಗಳು ನಂದವರೇ ಅಂತಿದ್ರೆ ಅಂಜು ಕೂಡ ನಸು ಥ್ಯಾಂಕ್ ಯು ಸರ್ ಅಂತ ಅಂತಾಳೆ. ಸರಿ ಸರಿ, ನೀವು ಮಾತಾಡ್ಕೊಳ್ಳಿ ಅಂತ ನಂದು ಹೇಳ್ತಾ ಇದ್ದರೆ, ಅಯ್ಯೋ ನೀವು ಕೂತ್ಕೊಳ್ಳಿ ಸರ್, ನಿಕ್ಕಿ ಅಕ್ಕಿಗೆ ಕಜ್ಜಾಯ ಬೇಕಂತೆ, ಒಂದು ತಟ್ಟೆಯಲ್ಲಿ ತಂದುಕೊಡು, ಅವುಗಳಂದರೆ ಅದಕ್ಕೆ ತುಂಬ ಇಷ್ಟ, ಪಾಪ ಆಸೆಯಿಂದ ಕೇಳ್ತಿದ್ದಾಳೆ ಅಂತ ಮೆಲ್ಲಗೆ ಹೇಳ್ತಾಳೆ. ಅಕ್ಕಿಯ ಹೆಸರು ಕೇಳ್ತಿದ್ದಂತೆ ಜಾಗರೂಕನಾದ ನಂದು ಕಜ್ಜಾಯಗಳ ಮಾತಿಗೆ ಸಣ್ಣದಾಗಿ ನಕ್ಬಿಡ್ತಾನೆ. ಹೌದಾ, ಎಲ್ಲಿಗೆ ತಂದು ಕೊಡಲಿ ಅಂತ ನಿಕ್ಕಿ ಕೇಳ್ತಾ ಇದ್ದರೆ, ಇಲ್ಲಿ ಬೇಡವೋ ನಿಕ್ಕಿ, ನಮ್ಮ ಕೋಣೆಯಲ್ಲಿದ್ದಾಳೆ, ತೆಗೆದುಕೊಂಡು ಹೋಗಿ ಕೊಡು ಅಂತ ಹೇಳಿ ಯಾರೋ ಕರಿತಾ ಇದ್ದಿದ್ದರಿಂದ ಮರಿಬೇಡ ಅಂತ ಒಟ್ಟು ಹೋಗ್ತಾಳೆ ಅಂಜು. ಸರಿ, ನೀವು ಮಾತಾಡ್ತಾ ಇರಿ ನಂದು ಅವರೇ, ನಾನು ಈಗಲೇ ಬರ್ತೀನಿ ಅಂತಾನೆ ನಿಖಿಲ್. ಹಾಂ ಸರಿ ನಿಖಿಲ್ ಅಂತಾನೆ ನಂದು. ನಿಖಿಲ್ ಎದ್ದು ಅಡುಗೆ ಮನೆಯ ಹಿಂಭಾಗದ ದಾರಿಯ ಮೂಲಕ ಹಿತ್ತಲಿಗೋಗಿ ಪಾತ್ರೆಯಲ್ಲಿ ಇಟ್ಟಿದ್ದಂತಹ ಕಜ್ಜಾಯಗಳನ್ನ ತೆಗೆದುಕೊಂಡು ಒಳಗಡೆ ಬರ್ತಾನೆ. ನಿಖಿಲ್ ಬರೋದನ್ನು ಕಂಡೊಡನೆ ನಂದು ಆತನ ಹತ್ರಕ್ಕೆ ಹೋಗಿ, ನಿಖಿಲ್, ನಿಮ್ಮನ್ನು ಅತಿಥಿಗಳು ಕರಿತಾ ಇದ್ದಾರೆ, ಆ ಪಾತ್ರೆಯನ್ನು ಹೀಗೆ ಕೊಡಿ, ನಾನು ಅಕ್ಷರ ಕೊಟ್ಬಿಡ್ತೀನಿ, ಹಾಗೆ ಮನೆಯನ್ನು ನೋಡಿದಂತಾಗುತ್ತೆ ಅಂತ ಅಂತಾನೆ. ನಂದು ಮನೆ ನೋಡ್ತೀನಿ ಅಂತ ಅಂದಿದ್ದರಿಂದ ನಿಖಿಲ್ ಇನ್ನೇನು ಅನ್ನದೆ ಪಾತ್ರೆಯನ್ನು ನಂದು ಕೈ ಕೊಟ್ಟು, ಮೇಲೆ 2ನೇ ಕೋಣೆಯಲ್ಲಿದ್ದಾಳೆ, ನೀವು ಮನೆ ನೋಡಿ ಬನ್ನಿ, ಮತ್ತು ಪೂಜೆ ಪ್ರಾರಂಭವಾಗುತ್ತೆ ಅಂತ ಹೇಳಿ ಬರ್ತಿರೋ ಸಂಬಂಧಿಕರನ್ನ ಮಾತನಾಡಿಸ್ತಾ ಕೂತ್ಕೊಳ್ಳೋದಕ್ಕೆ ಚೇರ್ನೆಲ್ಲ ಜೋಡಿಸ್ತಾನೆ. ನಂದು ಮನಸ್ಸಿನಲ್ಲೇ ಕುಣಿದಾಡ್ತಾ ಆ ಪ್ಲೇಟನ್ನು ಹಿಡಿದು ಮೆಟ್ಟಿಲುಗಳನ್ನ ಹತ್ತಿ ಅಕ್ಕಿ ಹೇಳಿದಂತೆ 2ನೇ ಕೋಣೆ ಮುಂಭಾಗಕ್ಕೆ ಬಂದು ಬಾಗಿಲು ತಳ್ತಿದ್ದಂತೆ ಅದು ತೆರ್ಕೊಳ್ಳುತ್ತೆ. ಅಕ್ಕಿ ಮಂಚದ ಮೇಲೆ ಕೂತು ಕಜ್ಜಾಯಗಳಿಗಾಗಿ ಕಾಯ್ತಾ ಇದ್ದಿದ್ದರಿಂದ ಬಾಗಿಲಿನ ಶಬ್ದಕ್ಕೆ ತಲೆ ತಿರುಗಿಸಿ ನಂದು ಕಡೆಗೆ ನೋಡಿ ತಕ್ಷಣ ಎದ್ದು ನಿಂತು ಬಿಡ್ತಾಳೆ. ಹೇ, ಶಾಂತವಾಗಿರುವಂಥ ನಂದು ಒಳಗೆ ಬರ್ತಿದ್ರೆ ಆತನ ಕೈಲಿದ್ದ ಪಾತ್ರೆ ನೋಡಿ 2 ಹೆಜ್ಜೆಲ ಆತನ ಮುಂಭಾಗಕ್ಕೆ ತಲುಪಿ, ಇದನ್ನ ಅಕ್ಕ ಕಳಿಸಿದ್ಲಾ ಅಂತ ಕೇಳ್ತಾಳೆ. ಹೌದು ಅಂದಾಗ, ಥ್ಯಾಂಕ್ ಯು, ನೀವಷ್ಟು ದೊಡ್ಡ ಕಲೆಕ್ಟರ್ ಆದರೂ ಯಾವುದೇ ಸಂಕೋಚ ಇಲ್ಲದೆ ನನಗಾಗಿ ಇವುಗಳನ್ನ ತಂದಿದ್ದಕ್ಕೆ ಅಂತ ಆ ಪಾತ್ರೆಯನ್ನು ಪಡೆದುಕೊಳ್ತಾಳೆ. ಅಕ್ಕಿ ಹಾಗೆ ಮಾತನಾಡ್ತಾ ಇದ್ದರೆ ಆತನಿಗೆ ಇನ್ನಷ್ಟು ಇಷ್ಟ ಆಗುತ್ತೆ. ಇದರಲ್ಲಿ ನನಗೂ ಪಾಲು ನೀಡ್ತೀಯಾ ಅಂತ ತಂದಿದ್ದೀನಿ, ಆದರೆ ನೋಡಿದ್ರೆ ಸಂಪೂರ್ಣವಾಗಿ ನೀನೇ ತಿನ್ನುವಂತಿದೆ ಅಂತಾನೆ ಬೇಕಂತಾನೆ. ಅಯ್ಯೋ, ನೀವು ಕೂಡ ತಿಂತೀರಾ, ಸರಿ ಬನ್ನಿ ಅಂತ ಹೋಗಿ ಮಂಚದ ಮೇಲೆ ಕೂತು ಇನ್ನು ನಿಂತಿರೋ ನಂದುವನ್ನು ನೋಡಿ ಸನ್ನೆ ಮಾಡ್ತಾಳೆ. ಅವುಗಳನ್ನ ತಿನ್ನೋ ನೆಪದಲ್ಲಾದರೂ ಅಕ್ಕಿಯೊಂದಿಗೆ ಮಾತನಾಡ್ಬೋದಲ್ಲ ಅಂದ್ಕೊಂಡು ಹೋಗಿ ಅಕ್ಕಿಯ ಎದುರುಗಡೆ ಕೂತ್ಕೊಳ್ತಾನೆ. ಅಕ್ಕಿ ಪಾತ್ರೆ ತೆರೆದು ಸುವಾಸನೆ ಬರ್ತಾ ಇರುವಂಥ ಕಜ್ಜಾಯವನ್ನು ಮೂಸಿ ನೋಡ್ತಾ, ನನಗೆ ಇವುಗಳೆಂದರೆ ತುಂಬ ಇಷ್ಟ, ತುಂಬ ರುಚಿಯಾಗಿರುತ್ತೆ, ಇಗೋ ತಗೊಳ್ಳಿ ಅಂತ ಪಾತ್ರೆಯನ್ನು ಮುಂಭಾಗದಲ್ಲಿ ಇಡ್ತಾಳೆ. ಒಂದು ಸಣ್ಣ ನಗೆಯೊಂದಿಗೆ ಒಂದನ್ನು ತೆಗೆದುಕೊಂಡು ತಿಂತಾ ಇದ್ದರೆ ಅಕ್ಕಿ ತಡೆಯಿಲ್ಲದೆ ಸತತವಾಗಿ 2 ತಿಂದು ಮುಗಿಸ್ಬಿಡ್ತಾಳೆ. ಕೆನ್ನೆ ತುಂಬ ತುಂಬ್ಕೊಂಡು ತಿಂತಿರೋ ಅಕ್ಕಿಯನ್ನು ನೋಡಿ ನಗು ಬರ್ತಿದ್ರು ಕಷ್ಟಪಟ್ಟು ತಡ್ಕೊಳ್ತಾ, ಅಕ್ಷರ, ಕಾಲೇಜ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಸಹಜವಾಗಿ ಕೇಳ್ತಾನೆ. ಅಕ್ಷರ ತಿನ್ನತ್ಲೆ, ಇನ್ನೂ 1 ವಾರದಲ್ಲೇ ಸರ್ ಅಂತ ಅಂತಿದ್ರೆ, ಹಾಗಾದರೆ 1 ವಾರ ಕಾಯಬೇಕಾ ಅಂದ್ಕೊಳ್ತಾ ಇನ್ನೊಂದು ಕಜ್ಜಾಯವನ್ನು ತೆಗೆದುಕೊಂಡು ತಿಂತಾ,
ಯಾವ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ತಿದ್ಯಾ ಅಂತ ಮಾತನ್ನು ಮುಂದುವರಿಸ್ತಾನೆ. ಅಕ್ಕಿ ತಿನ್ನತ್ಲೆ ಎಲ್ಲದಕ್ಕೂ ಉತ್ತರಿಸಿ ಕೊನೆಯಲ್ಲಿ ನಿಮ್ಮ ಮಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀರಾ ಅಂತ ಕೇಳ್ತಾಳೆ. ಆ ಮಾತಿಗೆ ಕೆಮ್ಮು ಬರುತ್ತೆ ನಂದುಗೆ. ಅಯ್ಯೋ ಮೆಲ್ಲಗೆ ತಿನ್ನಿ ಅಂತ ಎದ್ದು ತಲೆ ಮೇಲೆ ಸವರ್ತಾಳೆ. ಅಕ್ಕಿ ಅಷ್ಟು ಹತ್ತಿರದಲ್ಲಿರೋದ್ರಿಂದ ಹೃದಯದ ಬಡಿತ ಹೆಚ್ಚಾಗ್ತಾ ಇರಲು ತಲೆ ಎತ್ತಿ ಅಕ್ಕಿ ಮುಖವನ್ನೇ ನೋಡ್ತಾನೆ ನಂದು. ಒಂದು ಕಡೆ ತಿನ್ನತ್ಲೆ ತಲೆ ಮೇಲೆ ಸವರ್ತಾ ಇರ್ತಾಳೆ ಅಕ್ಕಿ. ನಂದು ತಡ್ಕೊಳ್ಳೋದಕ್ಕಾಗದೆ ಅಕ್ಕಿ ಕೈಯನ್ನು ಹಿಡಿದು ತಡಿತಾನೆ. ತನ್ನ ಕೈಯನ್ನು ಹಿಡ್ಕೊಂಡ್ರು ಏನು ಅನ್ನಿಸ್ದೆ ಕಡಿಮೆ ಆಯಿತೆ ನಿಮಗೆ ಅಂತ ಮಾಮೂಲಿಯಾಗಿ ಆಕೆ ಕೇಳ್ತಾ ಇದ್ದರೆ, ಹಾಂ ನೀನು ತಿನ್ನು ಅಂತ ಆಕೆ ಕೈ ಕಡೆ ನೋಡ್ತಾ ಇರ್ತಾನೆ. ಅಕ್ಕಿ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡು ಕೊನೆಯದಾಗಿ ಉಳಿದಿದ್ದ ಕಜ್ಜಾಯವನ್ನು ತಿಂದು ಇನ್ನು ಹೋಗ್ತೀನಿ ಅಂತ ಹೇಳ್ತಾಳೆ. ನಂದು ಹ್ಞೂ ಸರಿ ಎಂಬಂತೆ ತಲೆಯನ್ನು ಆಡಿಸಿದ್ರೆ ಅಕ್ಕಿ ಬಾಗಿಲವರೆಗೂ ಹೋಗಿ ಮತ್ತೆ ಹಿಂದಿರುಗಿ ಒಂದು ಸೆಲ್ಫಿ ನೀಡ್ತೀರಾ ಸರ್ ಅಂತ ಕೇಳ್ತಾಳೆ. ಲಡ್ಡು ಬಂದು ಬಾಯಿಗೆ ಬಿದ್ದಿದೆ ಕಲೆಕ್ಟರ್ ಸಾಹೇಬ್ರಿಗೆ. ನೋಡೋಣ ಏನಾಗುತ್ತೆ. ಕತೆ ಮುಂದುವರಿಯುತ್ತೆ.